ತುಂಬಾ ಚೆನ್ನಾಗಿದೆ ದಿವ್ಯಾ. ಅಣ್ಣ ನಿನ್ ಬಟ್ಟೆ ತೋರ್ಸು. ಏನ್ ಅಭಿ ಹಾಗಿದ್ಯಾ? ಏನಿಲ್ಲ. ಇದು ಇದು ಅಣ್ಣನ್ ಡ್ರೆಸ್ ಅಮ್ಮ. ನಿನ್ ಡ್ರೆಸ್ ಕೂಡ ತುಂಬಾ ಚೆನ್ನಾಗಿದೆ ಅಭಿ. ನಂಗೇನು ಇಷ್ಟ ಆಗ್ಲಿಲ್ಲ, ನನಗ್ ಬೇಡ. ತಪ್ಪು ಅಭಿ, ಹಾಗ ಅನ್ಬಾರ್ದು. ಪ್ರೀತಿಯಿಂದ ಕೊಟ್ಟಿದ್ದನ್ನ ಬೇಡ ಅನ್ಬಾರ್ದು. ಅವ್ನು ನಮಗೆ ಯಾಕೆ ಡ್ರೆಸ್ ಕೊಡಬೇಕು? ಈ ಊರಲ್ಲಿ ನಾವು ಮಾತ್ರ ಮಕ್ಕಳ? ಎಷ್ಟು ಜನ ಮಕ್ಕಳಿಲ್ಲ? ಅವ್ರು ಯಾರಿಗಾರು ಕೊಡ್ಬೋದಲ್ವಾ? ನೀವು ಅವ್ರಿಗೆ ಇಷ್ಟ ಆಗಿದ್ದೀರಾ ಅಂದ್ರೆ ಯಾವುದೋ ಬಂಧ, ಯಾವುದೋ ಋಣಾನುಬಂಧ ಇದೆ ಅಂತಾನೆ ಅಲ್ವೇನೋ ಅರ್ಥ? ಅವನಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಮ್ಮ. ಯಾವ ಸಂಬಂಧ ಇದೆ ಅಂತ ದೊಡ್ಡಯ್ಯ ನಮ್ಮನ್ನ ಕಾಪಾಡಿದ್ರು? ಹ? ಯಾವ ಸಂಬಂಧ ಇದೆ ಅಂತ ಶೇಖರ್ ಮಾವ ನಮ್ಗೆ ಈ ಮನೆ ಕೊಡ್ಸಿದ್ರು? ಯಾವ ಸಂಬಂಧ ಇದೆ ಅಂತ ಮೀನಾಕ್ಷಿ ಆಂಟಿ, ನಾಣಿ ಅಂಕಲು ನಮ್ಗೆ ಸಹಾಯ ಮಾಡ್ತಿದ್ದಾರೆ? ಕೆಲವೊಂದಕ್ಕೆ ಅರ್ಥ ಇರಲ್ಲ ಅಭಿ. ಅದು ಯಾವುದೋ ಬಂಧ ಅಂತ ಅರ್ಥ ಮಾಡ್ಕೋಬೇಕು. ಆ ದೇವ್ರೇ ಆ ರೂಪದಲ್ಲಿ ನಮ್ಗೆ ಸಹಾಯ ಮಾಡ್ತಿದ್ದಾನೆ ಅಂತ ಅರ್ಥ ಮಾಡ್ಕೋಬೇಕು ಅಷ್ಟೇ. ನಮ್ಗೆ ಯಾರು ಸಹಾಯ ಮಾಡ್ಬೇಕಾದ್ರೆ ಅಗತ್ಯ ಇಲ್ಲ ಅಮ್ಮ. ನಮಗ್ ನಾವೇ ಬದುಕ್ಬೋದು. ಯಾರ ಹತ್ರನೂ ಕೈ ಚಾಚಿ ತಗೋಬಾರ್ದು ಅನ್ನೋ ಹಠ ನನ್ಗೆ ಅರ್ಥ ಆಯ್ತು ಅಬ್ಬಿ. ಆದ್ರೆ ಹುಟ್ಟಿದ ದಿನ ಕೂಡ ನಿಮ್ಗೆ ಹೊಸ ಬಟ್ಟೆನ ಕೊಡ್ಸಕ್ಕಾಗ್ದಿರೋ ನನ್ನ ನಿಸ್ಸಹಾಯಕ ಸ್ಥಿತಿನ, ನೋವನ್ನ ನೀನ್ ಅರ್ಥ ಮಾಡ್ಕೊಳ್ಳೋ. ನಂಗೆ ತಂಗಿಗೆ ಹೊಸ ಬಟ್ಟೆ ಬೇಕಂತ ನೀನು ಕೇಳಿದ್ವಾ ಅಮ್ಮ? ನೀವ್ ಕೇಳಿಲ್ಲ ಕಣೋ. ಆದ್ರೆ ಇವತ್ತಾದ್ರೂ ನಿಮ್ಮನ್ನ ಹೊಸ ಬಟ್ಟೆಯಲ್ಲಿ ನೋಡ್ಬೇಕು ಅಂತ ನನಗೂ ಆಸೆ ಇರುತ್ತಲ್ವೇನೋ? ಎಲ್ಲ ಮಕ್ಳ ತರ ಹುಟ್ಟಿದ ದಿನ ನೀವು ಸಂತೋಷವಾಗಿರ್ಬೇಕು ಅಂತ ನಾನು ಕೇಳ್ಕೊತೀನಿ ಅಲ್ವಾ? ನಿಮ್ಮ ಅಪ್ಪನೇ ಇದ್ದಿದ್ರೆ ನಿಮ್ಗೆಲ್ಲ ಕೊಡಿಸ್ತಿದ್ರು. ನಾನು ಯಾರು ಅಂತ ನನಗೆ ಗೊತ್ತಿಲ್ವೋ? ಏನು ಮಾಡಕ್ಕಾಗ್ತಿಲ್ಲ. ನೀನು ನಮ್ಗೇನು ಮಾಡ್ಬೇಡ ಅಮ್ಮ. ನಾವು ಬೇಗ ಬೆಳೆದು ದೊಡ್ಡವರಾಗಿ ನಿನಗೇನು ಬೇಕೋ ಅದು ತಗೊಂಬರ್ತೀವಿ.